ಫಂಡ್ ಡೆವಲ್ಯೂಷನ್ಗೆ ಫಾರ್ಮುಲಾ ಇದೆ. 15th ಫೈನಾನ್ಸ್ ಕಮಿಷನ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಷ್ಟು ತಪ್ಪು ಹೇಳಿದ್ರು ಅಂದ್ರೆ, ಮೊದಲು 14th ಫೈನಾನ್ಸ್ ಕಮಿಷನ್ ಅಲ್ಲಿ 32% ಇತ್ತು, 15th ಫೈನಾನ್ಸ್ ಕಮಿಷನ್ ಅಲ್ಲಿ 41 ಆಯಿತು ಅಂತ. 14th ಫೈನಾನ್ಸ್ ಕಮಿಷನ್ ಇದ್ದಾಗ ಜಮ್ಮು ಕಾಶ್ಮೀರ ಅನ್ನೋದು ರಾಜ್ಯ ಇತ್ತು. 15th ಫೈನಾನ್ಸ್ ಕಮಿಷನ್ ಬಂದಾಗ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಆಯಿತು. ರಾಜ್ಯದ 1% ಅಲ್ಲಿ ಕಡಿಮೆ ಆಯಿತು, ಯೂನಿಯನ್ ಟೆರಿಟರಿಗೆ ಹೋಯಿತು. ಹಾಗಾಗಿ ಯಾವ ಫಾರ್ಮುಲಾದ ಮೂಲಕ ಬಿಡುಗಡೆ ಆಗಬೇಕು ಅದನ್ನ ಇಡೀ ದೇಶಕ್ಕೆ, ಅದೇನು ಗೂಡಂಗಡಿ ಅಲ್ಲ. ಕೇಂದ್ರ ಆರ್ಥಿಕ ಇಲಾಖೆ ಅನ್ನೋದು ಎಲ್ಲೋ ಇಟ್ಕೊಂಡಿರುವಂತಹ ಗೂಡಂಗಡಿ ಅಲ್ಲ, ಯಾರಿಗೆ ಬೇಕು ಅವರಿಗೆ ಮುಚ್ಚಿ ಮುಚ್ಚಿ ತೆಗೆದುಕೊಡ್ತೀನಿ ಅನ್ನೋದಕ್ಕೆ. ಒಂದೊಂದು ಪೈಸೆ ಹೋಗಬೇಕು ಅಂದ್ರೂ ಕೂಡ ಅದು ಎಲ್ಲದೂ ಕೂಡ ನಿಯಮ ಕಾನೂನಿನ ಚೌಕಟ್ಟಿನಲ್ಲಿ ಹೋಗುತ್ತೆ. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಏನು ಬರಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಅವರ ಬಜೆಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಹೇಳ್ಕೋಬೇಕಿತ್ತು, ನನಗೆ 4 ಲಕ್ಷ ಕೋಟಿ ನನಗೆ ಕೇಂದ್ರದಿಂದ ಬರಬೇಕು ಅಂತ ಹೇಳ್ಕೋಬೇಕಿತ್ತು ಅವರು. ಇಲ್ಲಿ ಬಜೆಟ್ ನಲ್ಲಿ ಕರೆಕ್ಟ್ ಆಗಿ ಹೇಳೋದು, ಹೊರಗಡೆ ಬೀದಿಯಲ್ಲಿ ಹೋಗಿ ದೊಡ್ಡದಾಗಿ ಕೂಗೋದು, ಇದು ಹಾಸ್ಯಾಸ್ಪದ. 13,005 ಕೋಟಿ ಇದು ಗ್ರಾಂಟ್ ಇನ್ ಏಡ್. ಇಲ್ಲ, ನನ್ನ ಹತ್ರನೇ ರಿಪೋರ್ಟೇ ಇದೆ. ಇದು ಯಾವುದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ, ಅದನ್ನ ಕಾಪಿನೇ ನಿಮಗೆ ಕೊಡ್ತೀನಿ. ಸೊ ಯಾವುದು ಕೂಡ ಎಷ್ಟು ಬರಬೇಕಾಗಿತ್ತು ಅದು ಎಲ್ಲವೂ ಕೂಡ ಬಂದಿದೆ. ಇವರು ಸರ್ ಯಾವುದು ಕೇಂದ್ರದ ಅನುದಾನ ಇಲ್ಲ, ಅದಕ್ಕೆ ಹೇಳ್ಬಿಡ್ತೀನಿ. ಕೇಂದ್ರದ ಅನುದಾನ ಯಾವ ರೀತಿ ಆಗತ್ತೆ ಅಂದ್ರೆ, ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗತ್ತಲ್ಲ ಅದರ ಮೇಲೆ ರೇಷಿಯೋ ಡಿವೈಡ್ ಆಗತ್ತೆ. ಇವರು 2,38,000 ಕೋಟಿ ಕಂಪ್ಲೀಟ್ ಕಲೆಕ್ಟ್ ಮಾಡಿದ್ರೆ ಇವರಿಗೆ ಬರಬೇಕಾಗಿದ್ದು 37,252 ಪ್ಲಸ್ 13,000 ಕೋಟಿ. ಹಾ, ಅದೇ ಗ್ರಾಂಟ್ ಇನ್ ಏಡ್. ಇಲ್ಲ, ತಪ್ಪು ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. 9,000 ಕೋಟಿವರೆಗೂ ಬಂದಿದೆ. ಮಾರ್ಚ್ ವರೆಗೆ ಇನ್ನೂ ಟೈಮ್ ಇದೆ. ಆಮೇಲೆ ಇದು ಎಲ್ಲಿ ಕಡಿಮೆ ಆದ್ರೆ ಎಲ್ಲಾಗತ್ತೆ ಅಂದ್ರೆ, ಇದು ಕಂಪ್ಲೀಟ್ ಆಗಿ 2,38,000 ಕೋಟಿ ಇವರು ಕಲೆಕ್ಟ್ ಮಾಡಿದ್ರೆ 13,005 ಕೋಟಿ ಬರುತ್ತೆ. ಇವರು ಇಲ್ಲಿವರೆಗೂ ಕರೆಕ್ಟ್ ಮಾಡಿರುವಂತದ್ದು ಕೇವಲ 1,61,000 ಕೋಟಿ, ಓನ್ಲಿ 67%. ಹಾಗಾಗಿ ಇದರದ್ದು 67% ಅಷ್ಟೇ ಬರೋದು ಅವರಿಗೆ. ಇಲ್ಲೇನು 13,000 ಕೋಟಿ ಇದೆಯಲ್ಲ, ಅದರ 67% ಬರುತ್ತೆ. ಇದನ್ನ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಎರಡನೇ ತಾವು ಕೇಳ್ತಾ ಇದ್ರಿ ಸುರೇಶ್. ಪಾಪ ಅವರಿಗೆ ಏನೋ ಮಾನಸಿಕವಾದಂತಹ ಕಾಯಿಲೆಗಳು ಇದ್ರೆ ಆಗ ಇಂತಹ ಹೇಳಿಕೆಗಳು ಬರ್ತವೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲಾ ರಾಜ್ಯಗಳಿಗೂ ಹೇಳಿದ್ದಾರೆ. ಆಮೇಲೆ ಅವರು ಬಡವರು, ರೈತರು, ಯುವಕರು, ಮಹಿಳೆಯರು ಇವು ನನ್ನ ಜಾತಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಎಲ್ಲಾ ಜಾತಿಯ ಬಡವರು ಅಭಿವೃದ್ಧಿ ಆಗಬೇಕು, ಎಲ್ಲಾ ಜಾತಿಯ ರೈತರು ಅಭಿವೃದ್ಧಿ ಆಗಬೇಕು, ಎಲ್ಲಾ ಜಾತಿಯ ಯುವಕರು ಅಭಿವೃದ್ಧಿ ಆಗಬೇಕು. ಇದೇ ಅಂತ್ಯೋದಯ ಪರಿಕಲ್ಪನೆ. ಹಾಗಾಗಿ ಪಾಪ ಅವರಿಗೆ ಅಂತ್ಯೋದಯ ಅನ್ನೋ ಪದದ ವಿಶ್ಲೇಷಣೆ ಗೊತ್ತಾಗಲಿಲ್ಲ ಅಂದ್ರೆ ಇಂಥ ಪದಗಳನ್ನ ಬಳಸ್ತಾರೆ. ಗಂಡಸು ಅಂದ್ರೆ ಹೆಂಗಿರ್ಬೇಕಂತೆ ಅವ್ರಿಗೆ ತಾವು ಕೇಳಿ, ನಿಮ್ ಮುಂದೆ ಹೇಳಿರೋದು ಅವರು ಕೇಳ್ಬಾರ್ದ ನೀವು? ಧನ್ಯವಾದ. ಎಲ್ಲಾ ಕಾಪಿಗಳನ್ನ ಇದು ಅಥೆಂಟಿಕ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡಿದ್ದು. ಇದು ದುಡ್ಡು ಬಿಡುಗಡೆ ಮಾಡೋದು ಬಾಕಿ ಇರುವಂತದ್ದನ್ನ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದಾನೆ ತಗೊಂಡಿರುವಂತದ್ದು.
ಅಲ್ಲ ನಾನು ಹೇಳ್ತಾ ಮುಖ್ಯಮಂತ್ರಿಗಳಿಗೆ ನೀವು ಇಷ್ಟೇ ಕೇಳಿ, ನೀವು ಇಷ್ಟೆಲ್ಲ ಹೇಳಿದಿರಲ್ಲ, ಇದನ್ನ ಬಜೆಟ್ ಅಲ್ಲಿ ತರ್ತೀರಾ? ಆಮೇಲೆ ಬಜೆಟ್ ನಲ್ಲಿ ಮಧ್ಯದ ಅಂಕಿ ಅಂಶಗಳು ಅಲ್ಲ, ನೇರವಾಗಿ ಬಜೆಟ್. ನೀವು ಮುಂದಾದ್ರೂ ನೀವು ಬಜೆಟ್ ಓದುವಾಗ ಆಯವ್ಯಯ ಅಂದಾಜು ಅಂತ ಇರತ್ತಲ್ಲ, ಇದಷ್ಟೇ ಇಂಪಾರ್ಟೆಂಟ್ ಪೇಜ್. ಮಧ್ಯದಲ್ಲಿ ಏನು ಬಂದಿರ್ತವೆ ಅವು ಸುಮ್ಮನೆ ಏನೇನೋ ಹೇಳ್ಕೊಳ್ತಿರ್ತಾರೆ. ಆಯವ್ಯಯ ಅಂದಾಜಿನಲ್ಲಿ ಯಾವ ಪದ, ಯಾವ ಸ್ಟ್ಯಾಟಿಸ್ಟಿಕ್ಸ್ ಬಳಸಬೇಕು ಅನ್ನೋದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮೂಲಕನೇ ಬಳಸಬೇಕಿಲ್ಲಿ. ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯನವರು ಈ ಪ್ಯಾರಾಮೀಟರ್ಸ್ ಅಲ್ಲಿ ಅವರು ಮೆನ್ಷನ್ ಮಾಡ್ಲಿ. ಅವರು ಇಲ್ಲಿ ಮಧ್ಯದಲ್ಲಿ ಕತೆ ಹೇಳ್ಕೋಬಹುದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ್ಲೂ ಹೇಳ್ತಿರ್ತಾರೆ, ನಾನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ವಯೋಲೇಷನ್ನೇ ಮಾಡಿಲ್ಲ ಅಂತ. ಸ್ವಾಮಿ, ಕೋವಿಡ್ ನಂತ ಸಂದರ್ಭದಲ್ಲಿ ಫಿಸ್ಕಲ್ ಡೆಫಿಸಿಟ್ ಎಷ್ಟಿತ್ತು ಗೊತ್ತಾ? 5,400 ಕೋಟಿ ಕೋವಿಡ್ ನಂತ ಸಂದರ್ಭದಲ್ಲಿ. ಈಗ ಇಡೀ ದೇಶ ಸುಭಿಕ್ಷೆಯಲ್ಲಿರುವಾಗ ನೀವು 12,522 ಕೋಟಿ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನ್ ಗೊತ್ತು? ಊಟ ಮಾಡೋದಕ್ಕೆ ಸಾಲ ಮಾಡದ ಹಾಗೆ. ಇವರಿಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ಸಾಲ ಮಾಡಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಯಾರು ತೀರ್ಸೋರು? ರಾಜ್ಯವನ್ನ ಯಾವ ಕಡೆ ತಗೊಂಡು ಹೋಗ್ತೀರಿ? ಸಿದ್ದರಾಮಯ್ಯನವ್ರಿಗೆ ಇಷ್ಟೇ ಕೇಳಿ, ಫಿಸ್ಕಲ್ ಡೆಫಿಸಿಟ್ ಬಜೆಟ್ ಅನ್ನ ಯಾಕೆ ಮಂಡಿಸಿದಿರಿ? ಉತ್ತರ ಕೊಡಿ. ಕೇಂದ್ರದಿಂದ ಬರುವಂತಹ ಅನುದಾನ, ಒಂದು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ಇದು ಕೇಂದ್ರಕ್ಕೆ ಸಂಬಂಧ ಇಲ್ಲ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ರಾಜ್ಯ ತನ್ನ ತೆರಿಗೆ ಎಷ್ಟು ಖರ್ಚು ಕಲೆಕ್ಟ್ ಮಾಡುತ್ತೆ ಅದು ರೆವಿನ್ಯೂ ರೆಸಿಪ್ಟ್. ಎಷ್ಟು ಕಮಿಟೆಡ್ ಎಕ್ಸ್ಪೆಂಡಿಚರ್ ಇರ್ತವೆ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ನೀನು ಎಷ್ಟು ಕಲೆಕ್ಟ್ ಮಾಡ್ತೀಯಾ ಅಷ್ಟೇ ಖರ್ಚು ಮಾಡೋ ಬಜೆಟ್ ಅನ್ನ ಮಂಡಿಸ್ಬೇಕು, ಕೇಂದ್ರದನ್ನ ಹೊರತುಪಡಿಸಿ. ಇದು ನೀವು ನಿಗದಿ ಮಾಡಿದ್ದೀರಿ 2,38,000 ಕೋಟಿ ನಮಗ್ ಬರುತ್ತೆ ಅಂತ. ಖರ್ಚು ಎಷ್ಟು ಮಾಡೋದಕ್ಕೆ ಹೇಳಿ ಹೊರಟಿದ್ದೀರಿ? 2,50,000 ಕೋಟಿ. ಅಂದ್ರೆ 12,000 ಕೋಟಿ ನಿಮ್ಮ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಸಾಲ ಮಾಡ್ತಾ ಇದ್ದೀರಿ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಸ್ಯಾಲರಿ, ಆಮೇಲೆ ಸಾಲದ ಮರುಪಾವತಿ, ಬಡ್ಡಿ, TADA. ಅಂದ್ರೆ ನೀವು ಅಧಿಕಾರಿಗಳ ಕಾರಿಗೆ ಡೀಸೆಲ್ ಹಾಕ್ತಿರಲ್ಲ, ಸಾಲದ ದುಡ್ಡಲ್ಲಿ ಡೀಸೆಲ್ ಹಾಕ್ತಾ ಇದ್ದೀರಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಏನ್ ಹೇಳುತ್ತೆ ಅಂದ್ರೆ, ನಿನಗೆ ಡೀಸೆಲ್ ಹಾಕೊಳ್ಳುವಷ್ಟು ನಿನಗೆ ಆದಾಯ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಡೀಸೆಲ್ ಹಾಕ್ಬೇಡ, ಬಸ್ಸಲ್ಲಿ ಓಡಾಡ ಅನ್ನತ್ತೆ. ಸಿದ್ದರಾಮಯ್ಯನವರು ನಾನು ಕಾರಲ್ಲೇ ಓಡಾಡ್ತೀನಿ ಆದ್ರೆ ಡೀಸೆಲ್ ಸಾಲ ಮಾಡಿ ಹಾಕ್ತೀನಿ ಅಂದಿದ್ದಾರೆ. ಹಾಗಾಗಿ ಇದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ವಯೋಲೇಷನ್ ಮಾಡಿರುವಂತದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.